टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಒಂದಲ್ಲ ಎರಡಲ್ಲ ಹತ್ತಾರು ಸಂಗತಿಗಳು ಹೊರಗಡೆ ಬರ್ತಾ ಇವೆ, ಹತ್ತಾರು ಸಂಗತಿಗಳು. ಅದರಲ್ಲೂ ಪೊಲೀಸ್ ಅಧಿಕಾರಿಗಳು ಸರ್ಕಾರಕ್ಕೆ ಬರೆದಿರುವಂಥ ಪತ್ರ ಇದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಸಾಮಾನ್ಯ ಸಂಗತಿ ಅಲ್ಲ. DCP ಬರೆದಿರುವಂಥ ಪತ್ರ ಇದೆಯಲ್ಲ, ಆ ಪತ್ರದ ಪಾಯಿಂಟ್ಗಳಿದೆಯಲ್ಲ, ಅದರ ಒಕ್ಕಣಿಕೆ ಇದೆಯಲ್ಲ, ಸರ್ಕಾರ ಇದನ್ನು ಅರಗಿಸಿಕೊಳ್ಳುವಂಥ ಬಗೆ ಹೇಗೆ ನಮಗೆ ಹೇಳಲಿಲ್ಲ, ಅದಕ್ಕೋಸ್ಕರ ಪೊಲೀಸ್ ಕಮಿಷನರನ್ನು ನಾವು ಸಸ್ಪೆಂಡ್ ಮಾಡಿಬಿಟ್ವಿ, 4 ಜನ ಪಾಪದ ಪೊಲೀಸರನ್ನ ಬಲಿ ಹಾಕಿಬಿಟ್ವಿ ಅನ್ನುತ್ತಲ್ಲ ಸರ್ಕಾರ. ಅರಿವಿಗೆ ಬಂದಿರಲಿಲ್ಲವ ಇದು? ಹಾಗಾದರೆ ನಿಮ್ಮ ಇಲಾಖೆ ಏನು ಮಾಡ್ತಾ ಇದೆ? ಏನು ಮಾಡ್ತಾ ಇದೆ ಹಾಗಾದರೆ? ಇನ್ನೊಂದು ಕಡೆಗೆ CID ತನಿಖೆ ಶುರುವಾಗಿದೆ. 4 ಜನರನ್ನ ವಶಕ್ಕೆ ಪಡೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಕೋರ್ಟಿನ ಅನುಮತಿ ಪಡೆದು ಬಾಡಿ ವಾರಂಟ್ ಮೇಲೆ 4 ಜನರನ್ನ ವಶಕ್ಕೆ ಪಡಿಬೇಕು. ವಶಕ್ಕೆ ಪಡೆದು ಅಲ್ಲಿಂದ ತನಿಖೆಯನ್ನು ಶುರು ಮಾಡಬೇಕು, ಅಂದರೆ ವಿಚಾರಣೆ ಮಾಡಬೇಕು ಅವ್ರನ್ನ. ಹೀಗಾಗಿ CID ತಂಡ ಮತ್ತಷ್ಟು ಚುರುಕಾಗಿದೆ, ತನಿಖೆಯನ್ನು ಶುರು ಹಚ್ಚಿಕೊಂಡಿದೆ. ಯಾಕಂದರೆ ಇವತ್ತು ಆರೋಪಿಗಳನ್ನು ವಶಕ್ಕೆ ಪಡೆಯಬೇಕು, ಅದಕ್ಕೋಸ್ಕರ ಸಿದ್ಧತೆ ಮಾಡ್ಕೊಳ್ತಾ ಇದೆ ನಿಖಿಲ್, ಕಿರಣ್, ಸುನಿಲ್ ಮತ್ತು ಸುಮಂತ್. ಈ 4 ಜನ, ಇನ್ನೊಂದಿಷ್ಟು ಜನ ಬಚಾವಾಗ್ಬಿಟ್ರು. ಯಾಕಂದರೆ ಕೋರ್ಟಲ್ಲಿ ಆ ಇಟ್ಟಂಥ ಪಾಯಿಂಟ್ಗಳಿದೆಯಲ್ಲ, ಅದ್ಭುತ. ಅದು ಯಾವ ಆಧಾರದ ಮೇಲೆ ಈ ರೀತಿ ಅರೆಸ್ಟ್ ಮಾಡ್ತಾ ಇದ್ದೀರಿ ನಮ್ಮನ್ನು? ಏನು ಕತೆ? ಚಿನ್ನಸ್ವಾಮಿ ಸ್ಟೇಡಿಯಂನ ದೃಶ್ಯಾವಳಿಗಳು, CCTV ದೃಶ್ಯಾವಳಿಗಳನ್ನು ಪರಿಶೀಲಿಸ್ತಾ ಇದೆ CID. ನೂಕುನುಗ್ಗಲು, ಕಾಲ್ದುಳಿತದ ಬಗ್ಗೆ CID ಪರಿಶೀಲನೆ ಮಾಡ್ತಾ ಇದೆ. ಯಾವ್ಯಾವ ಗೇಟ್ ಬಳಿ ಎಷ್ಟೆಷ್ಟು ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತು, ನೂಕುನುಗ್ಗಲು ಸಂದರ್ಭದಲ್ಲಿ ಗೇಟ್ಗಳ ಬಳಿ ಸಿಬ್ಬಂದಿ ಇರಲಿಲ್ವಾ? ಪೊಲೀಸರನ್ನು ಅಲರ್ಟ್ ಮಾಡಿದ್ದಾರೆ ಅವರು. ಫಸ್ಟ್ ಆಫ್ ಆಲು ಪೊಲೀಸರೇ ಬರೆದಿದ್ದಾರೆ, ಇಲ್ಲ ಇದಕ್ಕೆ ಟೈಮ್ ಬೇಕು, ಅಕ್ಕಪಕ್ಕದಿಂದ ತುಕಡಿಗಳನ್ನು ಕರೆಸ್ಕೋಬೇಕು, ಟೈಮ್ ಬೇಕಾಗತ್ತೆ ಇದಕ್ಕೆ. ಪಾಯಿಂಟ್ಗಳು ತುಂಬ ಅದ್ಭುತವಾಗಿವೆ. ಆದರೆ ಕೇಳೋರು ಯಾರು? ಕೇಳುವಂಥ ವ್ಯವಧಾನ ಯಾರಿಗಿತ್ತು? ಫುಲ್ಲು ಇವರು ಜೋಶಲ್ಲಿದ್ದರು. ಇವರು ಜೋಶಲ್ಲಿ 18 ವರ್ಷಗಳ ನಂತರ ಅವರು ಕಪ್ ಗೆದ್ದಿದ್ರು. ಇವರು ಕಪ್ ಹಚ್ಚಿಸ್ಕೊಳ್ಳೋಕೆ ತಯಾರಿದ್ರು ಮುಖಕ್ಕೆ. ನಿಜಕ್ಕೂ ಇದು ಕಪ್ಪು ಚುಕ್ಕಿ, ಇದು ನಿಜಕ್ಕೂ ಕಪ್ಪು ಚುಕ್ಕಿ. RCB, DNA, KCA ಮ್ಯಾನೇಜ್ಮೆಂಟ್ಗೂ ಕೂಡ CID ಬಿಸಿ ಮುಟ್ಟಿಸ್ತಾ ಇದೆ. ಶೀಘ್ರದಲ್ಲೇ ನೋಟಿಸ್ ಕೊಡುತ್ತೆ. CID SP ಶುಭನ್ವಿತಾ ನೇತೃತ್ವದಲ್ಲಿ ತನಿಖೆ ಕೂಡ ಚುರುಕಾಗ್ತಾ ಇದೆ. ಮೊನ್ನೆಯಷ್ಟೇ ಟೀಮ್ ಸ್ಟೇಡಿಯಂಗೆ ಭೇಟಿ ಕೊಟ್ಟಿತ್ತು. ಎಲ್ಲ ವಿವರಗಳನ್ನು, ಮಾಹಿತಿಗಳನ್ನು ಸಂಗ್ರಹಿಸಿತ್ತು. ಈಗ ನೋಡಿ, ಸರ್ಕಾರಕ್ಕೆ ಬಿಸಿ ತುಪ್ಪ ನುಂಗಂಗಿಲ್ಲ, ಉಗಳಂಗಿಲ್ಲ, ಅರಗಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಬಿಡಿ, ಸಾಧ್ಯವೇ ಇಲ್ಲ. ಯಾಕಂದರೆ DPR ಕಾರ್ಯದರ್ಶಿಗೆ DCP ಪತ್ರ ಬರ್ತಾರಲ್ಲ, ಅದು ದೇಶಾದ್ಯಂತ ಅಭಿಮಾನಿ ಬಳಗ ಇದೆ. ಲಕ್ಷಾಂತರ ಅಭಿಮಾನಿಗಳು ಸೇರಿಬಿಡ್ತಾರೆ. ಮೇಂಟೈನ್ ಮಾಡುವಂಥದ್ದು ಕಷ್ಟ ಆಗುತ್ತೆ. ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ, ದಯವಿಟ್ಟು ತೊಂದರೆ ಆಗಬಹುದು. ವಿಧಾನಸೌಧದ ಪ್ರವೇಶದ ಪಾಸನ್ನು ಯಾವುದೇ ಕಾರಣಕ್ಕೂ ವಿತರಿಸಬೇಡಿ, ನಿರ್ಬಂಧಿಸಿ ಅದನ್ನು. ಯಾವುದೇ ಕಾರಣಕ್ಕೂ ಈ ಅಧಿಕಾರಿಗಳು, ಈ ರಾಜಕಾರಣಿಗಳು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅಂಥವ್ರನ್ನೆಲ್ಲ ಕರ್ಕೊಂಬರಬೇಡಿ ಅನ್ನುವಂಥ ಸೂಚನೆಯನ್ನು ಕೊಡಿ. ಹೊರಗಡೆಯಿಂದ ಸಿಬ್ಬಂದಿ ಕರೆಸ್ಕೊಳ್ಳೇಬೇಕು. ಬೃಹತ್ ಕಾರ್ಯಕ್ರಮ ಆಗುತ್ತೆ ಇದು. ಇದಕ್ಕೆ ತಯಾರಾಗಲಿಕ್ಕೆ ಕಾಲಾವಕಾಶ ಬೇಕು. ದಯವಿಟ್ಟು ಇದರ ಬಗ್ಗೆ ಯೋಚನೆ ಮಾಡಿ. ಇದು ಈಗ ನೋಡಿ, ಯಾವಾಗ ಈ ಪತ್ರ ಸಿಕ್ತಲ್ಲ, ಈಗ ಸರ್ಕಾರಕ್ಕೆ ಶುರುವಾಗಿದೆ ಒಂದರ ಮೇಲೊಂದು ಮುಖಭಂಗ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಭಾಳ ಗಮನಿಸಬೇಕಾದಂಥ ಸಂಗತಿ, 1-2 ಸಂಗತಿಗಳು. ನೀವು ಯಾರ್ಯಾರು ಈ 3 ಹಂತಗಳಲ್ಲಿ 3 ಕಡೆಯಿಂದ ನೀವು ಏನೇ ಮಾಡಿಸಿದರೂ ಕೂಡ ತಪ್ಪು ಯಾರದ್ದು ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವೇನೋ ಹೆಂಗೆ ಗೊತ್ತಾ, ನಿಮ್ಮ ಕೈಗಂಟಿರೋದನ್ನು ಬೇರೆಯವ್ರಿಗೆ ಒರೆಸುವಂಥದ್ದು ಬಹಳ ಸುಲಭ, ಒರೆಸ್ಲಿಕ್ಕೆ ಪ್ರಯತ್ನ ಪಡುವಂಥದ್ದು ಬಹಳ ಸುಲಭ. ಬಿಡಿ, ಪ್ರಶ್ನೆ ಬೇರೆ. ಆದರೆ ನಮಗೆ ಹೇಳಲಿಲ್ಲ, ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂಗೆ ಆ್ಯಕ್ಟಿವ್ ಆಗಿರಲಿಲ್ಲ, ಅದು ಇದು ಕಾರಣಗಳನ್ನು ಒಡ್ಡಿ ನೀವು 4 ಜನ ಪಾಪದ ಪೊಲೀಸರನ್ನ ಕಳಿಸ್ಬಿಟ್ರಲ್ಲ. ದಯಾನಂದ್ ಏನು ಮಾಡಿದರು? ದಯಾನಂದ್ ಅವರು ಯಾವ ಘನಘೋರ ತಪ್ಪು ಮಾಡಿದ್ರು? ಅವರು ಯಾವ ಕಾರಣದಿಂದ ಕಳಿಸಿದ್ರಿ 4 ಜನ ಪಾಪದ ಪೊಲೀಸರನ್ನ?
ಈ ಪ್ರಶ್ನೆ ಎದ್ದಿದೆಯಲ್ಲ. ಆದರೆ DCP ಬರೆದಿರುವಂಥ ಪತ್ರ ಒಂದು ಲೆಕ್ಕದಲ್ಲಿ ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಸರ್ಕಾರಕ್ಕೆ ಅಂತ ಸ್ಥಿತಿ. 18 ವರ್ಷಗಳ ನಂತರ ಕಪ್ಪು ಬಂತು. ಆದರೆ ಇವರ ಮುಖಕ್ಕೆ ಬೆಳೆದಿರುವಂಥ ಕಪ್ಪಿದೆಯಲ್ಲ, ಜನ್ಮದಲ್ಲೂ ಹೋಗಲ್ಲ ಇದು ಅಂಥ ಒಂದು ಸ್ಥಿತಿ. ಅಂಥದ್ರಲ್ಲಿ ಈಗ CID ತನಿಖೆ ಕೂಡ ಶುರುವಾಗಿದೆ. ಎಲ್ಲಿಂದ ಶುರುವಾಗಿದೆ, ಯಾವ್ಯಾವ ರೀತಿ, ಯಾವ್ಯಾವ ಹಂತದಲ್ಲಿ ತನಿಖೆ ಮಾಡಲಾಗುತ್ತೆ? ಶಿವಪ್ರಸಾದ್. ರಘುನಾಥ್, ಈಗಾಗಲೇ CID ಅಧಿಕಾರಿಗಳು ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ದಿನ ಅಂದರೆ ಕಾಲ್ತುಳಿತ ಸಂಭವಿಸಿದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಯಾರ್ಯಾರು 21 ಗೇಟ್ಗಳ ಏನಿದೆ, ಆ 21 ಗೇಟ್ಗಳಲ್ಲಿ ಯಾವ ಗೇಟ್ಗಳಲ್ಲಿ ಯಾವ ಸಿಬ್ಬಂದಿಯನ್ನು ಅಲ್ಲಿಗೆ ನೇಮಕ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಕಮಿಷನರೇಟ್ಗೆ ಈಗಾಗಲೇ CID ಅಧಿಕಾರಿಗಳು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಮಿಷನರೇಟ್ ಒದಗಿಸುವಂಥ ಆ ಒಂದು ಹೆಸರುಗಳು, ಯಾರೊಂದು ಸಿಬ್ಬಂದಿಯನ್ನು ನೇಮಕ ಮಾಡಿದ್ರು ಅವರ ಹೇಳಿಕೆಗಳು ಪ್ರಮುಖವಾಗ್ತವೆ. ನೀವು TV9ಗೆ ಲಭ್ಯ ಆಗಿರ್ತಕ್ಕಂಥ ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸಬಹುದಾಗಿದೆ. ಉತ್ತರ ವಿಭಾಗದ DCP ಆಗಿರ್ತಕ್ಕಂಥ ಸೈದುಲ್ಲಾ ಅಡಾವತ್ ಅವರು ಕೂಡ ಆ ಸಂದರ್ಭದಲ್ಲಿದ್ದರು. ಅವರ ಮೇಲೂ ಕೂಡ ಒಳಭಾಗದಲ್ಲಿ ಪ್ರವೇಶವನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಾಲ್ತುಳಿತ ಸಂಭವಿಸಿತು ಅನ್ನೋದಕ್ಕೆ ಅವರು ಕೂಡ ಆ ಒಂದು ಘಟನೆಗೆ ಸಾಕ್ಷಿಯಾಗಿದ್ದರು. ಈ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ನೋಟಿಸನ್ನು ನೀಡಿ ಹೇಳಿಕೆಯನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ CCTV ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ CID ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮವನ್ನು ಕೂಡ ಆಯೋಜನೆಯನ್ನು ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆಯನ್ನು ಮಾಡಬೇಕು. ಅದಕ್ಕೆ ಸಾಕಷ್ಟು ಕಾಲಾವಕಾಶ ಕೂಡ ಬೇಕಾಗುತ್ತೆ. ಆದಾಗ್ಯೂ ಕೂಡ ಅಧಿಕಾರಿಗಳು ಹೇಳಿದ್ರು, ತಡರಾತ್ರಿ ಇಡೀ ಕೂಡ ಪೊಲೀಸ್ ಸಿಬ್ಬಂದಿಗಳು ಕೆಲಸವನ್ನು ಮಾಡಿದ್ದಾರೆ. ಕೇವಲ ಉಳಿದಿರತಕ್ಕಂಥದ್ದು 8 ಗಂಟೆಗಳ ಕಾಲ ಕಾಲಾವಕಾಶ. ಆದಾಗ್ಯೂ ಕೂಡ ಈ ರೀತಿಯಾಗಿ ಸರಣಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಾದರೆ ಪೊಲೀಸ್ ಸಿಬ್ಬಂದಿಯನ್ನು ಒದಗಿಸುವುದು ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸವಲತ್ತುಗಳನ್ನು ಮಾಡ್ಕೊಳ್ಬೇಕಾಗುತ್ತೆ, ಬಂದೋಬಸ್ತನ್ನು ಏರ್ಪಡಿಸಬೇಕಾಗುತ್ತೆ, ಎಲ್ಲದಕ್ಕೂ ಕೂಡ ತೊಡಕಾಗುತ್ತೆ. ದಯಮಾಡಿ ಇದನ್ನು ಮಾಡಬೇಡಿ ಅಂತ ಹೇಳಿದ್ರು ಕೂಡ ಇವರೆಲ್ಲರ ಅಧಿಕಾರಿಗಳ ಮಾತನ್ನು ಧಿಕ್ಕರಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಎಲ್ಲ ಅವಘಡಗಳಿಗೆ ಪ್ರಮುಖವಾಗಿ ಕಾರಣ ಆಗಿರ್ತಕ್ಕಂಥದ್ದು. CID ಅಧಿಕಾರಿಗಳು ಈ ನಿಟ್ಟಿನಲ್ಲಿ ತಮ್ಮ ತನಿಖೆಯನ್ನು ಯಾವ ರೀತಿಯಾಗಿ ಚುರುಕುಗೊಳಿಸಿದ್ದಾರೆ. ಈಗಾಗಲೇ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಇವರೆಲ್ಲರೂ ಕೂಡ ಈಗಾಗಲೇ ಪರಪ್ಪನಗ್ರಹಾರ ಜೈಲಿನಲ್ಲಿ ಇರ್ತಕ್ಕಂಥದ್ದು. ಇವರನ್ನ ಮೊದಲಿಗೆ ವಶಕ್ಕೆ ಪಡೆಯಲಾಗುತ್ತೆ. ಅಂದರೆ ಈ ರೀತಿಯಾಗಿ ಗೊಂದಲಮಯ, ಅಂದ್ರೆ RCB ಫ್ಯಾನ್ಸ್ನಲ್ಲಿ ಗೊಂದಲಮಯವಾಗಿರ್ತಕ್ಕಂಥ ವಾತಾವರಣವನ್ನು ಮೂಡಿಸಿ ವಿಧಾನಸೌಧಕ್ಕೆ ತೆರಳಿ ಅಲ್ಲಿ ಕಾರ್ಯಕ್ರಮ ವೀಕ್ಷಣೆಗೆ ಬರುವಂಥದ್ದು ಅಥವಾ ಆ ಬಳಿಕ ಸ್ಟೇಡಿಯಂ ಬಳಿಗೆ ಬರುವಂಥದ್ದು, ಅಂದರೆ ಇದೇ ರಾಜಕಾರಣಿಗಳೇ ನೇರವಾಗಿ ಮಾಧ್ಯಮಗಳ ಮೂಲಕ ಅವರಿಗೆ ಆಹ್ವಾನವನ್ನು ನೀಡಿರ್ತಕ್ಕಂಥದ್ದು. ಈ ಎಲ್ಲ ಆಂಗಲ್ಗಳಲ್ಲೂ ಕೂಡ CID ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನು ಚುರುಕುಗೊಳಿಸ್ತಾರೆ, ಯಾರೆಲ್ಲ ಹೇಳಿಕೆಗಳನ್ನು ಪಡೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.